ಬ್ರಿಲ್ ಎಂಬೋಲೋ ಮತ್ತು ಡ್ಯಾನ್ ನೋಯ್ಡ್ ಅವರ ಅದ್ಭುತ ಗೋಲುಗಳ ಮೂಲಕ ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾವನ್ನ 2-0 ಅಂತರದಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಸ್ವಿಟ್ಜರ್ಲೆಂಡ್ 2026ರ ಫಿಫಾ ವಿಶ್ವಕಪ್ನ 16ನೇ ಸುತ್ತಿಗೆ ಸ್ಥಾನ ಪಡೆದುಕೊಂಡಿದೆ. ಸ್ವಿಟ್ಜರ್ಲೆಂಡ್ ಮುಂದಿನ ಪಂದ್ಯದಲ್ಲಿ ಕೊಲಂಬಿಯಾ ಮತ್ತು ಘಾನಾ ನಡುವಿನ ಪಂದ್ಯದ ವಿಜೇತರನ್ನ ಎದುರಿಸಲಿದೆ. 16ನೇ ಸುತ್ತಿನ ಪಂದ್ಯಗಳು ಮುಂದಿನ ಮಂಗಳವಾರ ವ್ಯಾಂಕೋವರ್ನಲ್ಲಿ ನಡೆಯಲಿದೆ. ಇನ್ನು 1938ರ ಫ್ರಾನ್ಸ್ ವಿಶ್ವಕಪ್ ನಂತರ ಸ್ವಿಟ್ಜರ್ಲೆಂಡ್ ನಾಕ್ಔಟ್ ಸುತ್ತಿನ ಪಂದ್ಯವನ್ನ ಗೆದ್ದಿರಲಿಲ್ಲ. ಆದರೆ 1954ರಲ್ಲಿ ಕ್ವಾರ್ಟರ್ ಫೈನಲ್ ಅನ್ನು ತಲುಪುವ ಪ್ಲೇ ಆಫ್ ಪಂದ್ಯವನ್ನ ಗೆದ್ದುಕೊಂಡಿತ್ತು. ಅಂದಿನ ಸಮಯದಲ್ಲಿ ಕ್ವಾರ್ಟರ್ ಫೈನಲ್ ನಾಕ್ಔಟ್ ಹಂತವಾಗಿತ್ತು. ಕಳೆದ 3 ವಿಶ್ವಕಪ್ಗಳಲ್ಲಿ ಸ್ವಿಟ್ಜರ್ಲೆಂಡ್ ತಂಡ 16ರ ಸುತ್ತು ತಲುಪಿತ್ತು. ಆದರೆ ಇಲ್ಲಿಂದ ಮುಂದೆ ಸಾಗಲು ಸಾಧ್ಯವಾಗಿರಲಿಲ್ಲ. ಏತನ್ಮಧ್ಯೆ 2016ರ ನಂತರ ಅಲ್ಜೀರಿಯಾ ಮೊದಲ ಬಾರಿಗೆ ವಿಶ್ವಕಪ್ನಲ್ಲಿ ಭಾಗವಹಿಸುತ್ತಿದೆ. ಈ ಹಿಂದೆ 2014ರಲ್ಲಿ ನಾಕ್ಔಟ್ ಹಂತಕ್ಕೆ ತಲುಪಿತು. ಅಲ್ಲಿ ಜರ್ಮನಿಯ ವಿರುದ್ಧ ಸೋಲನ್ನ ಕಂಡಿತ್ತು. ಇನ್ನು ಸ್ವಿಟ್ಜರ್ಲೆಂಡ್ ಒಂದೇ ವಿಶ್ವಕಪ್ ಆವೃತ್ತಿಯಲ್ಲಿ 3 ಅಥವಾ ಹೆಚ್ಚಿನ ಪಂದ್ಯಗಳನ್ನು ಗೆದ್ದಿರುವುದು ಇದೇ ಮೊದಲು. 1966ರ ನಂತರ ವಿಶ್ವಕಪ್ನಲ್ಲಿ 5 ಗೋಲುಗಳನ್ನು ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಸ್ವಿಸ್ ಜೋಹನ್ ಅವರು ಪಾತ್ರರಾದರು. ಅವರ 20 ವರ್ಷದ 261 ದಿನಗಳಲ್ಲಿ ಈ ಸಾಧನೆಯನ್ನ ಮಾಡಿದ್ದಾರೆ. 10ನೇ ನಿಮಿಷದಲ್ಲಿ ಬ್ರಿಲ್ ಗೋಲು ಗಳಿಸುವುದರಿಂದ ಸ್ವಿಟ್ಜರ್ಲೆಂಡ್ ತಂಡವು ಮುನ್ನಡೆ ಸಾಧಿಸಿತು. ಜೋಹಾನ್ ಅವರು ಚೆಂಡನ್ನ ಪಡೆದು ಅಲ್ಜೀರಿಯಾದ ಆಟಗಾರನನ್ನ ತಪ್ಪಿಸಿ ಅದನ್ನ ಎಂಬೋಲೋಗೆ ಪಾಸ್ ಮಾಡಿದ್ರು. ಎಂಬೋಲೋ ಚೆಂಡನ್ನ ನೆಟ್ಗೆ ಕಳುಹಿಸುವಲ್ಲಿ ಯಶಸ್ವಿಯಾದರು. ವಿಶ್ವಕಪ್ನಲ್ಲಿ ತಮ್ಮ ಮೊದಲ ನಾಕ್ಔಟ್ ಗೆಲುವು ಸಾಧಿಸಲು ಹವಣಿಸುತ್ತಿದ್ದ ಅಲ್ಜೀರಿಯಾ ತಂಡವು ಈ ಗೋಲಿನ ನಂತರ ಒತ್ತಡಕ್ಕೆ ಸಿಲುಕಿತು. ಗೋಲು ಬಾರಿಸಲು ಪ್ರಯತ್ನಿಸಿದ್ರು ಸ್ವಿಟ್ಜರ್ಲೆಂಡ್ನ ರಕ್ಷಣಾ ಪಡೆಯನ್ನ ಮೀರಲು ಸಾಧ್ಯವಾಗಲಿಲ್ಲ. 1 ಗೋಲಿನ ಮುನ್ನಡೆಯೊಂದಿಗೆ ದ್ವಿತೀಯಾರ್ಧವನ್ನ ಪ್ರವೇಶಿಸಿದ ಸ್ವಿಟ್ಜರ್ಲೆಂಡ್ ಕೆಲವೇ ನಿಮಿಷಗಳಲ್ಲಿ ತನ್ನ ಮುನ್ನಡೆಯನ್ನ ದ್ವಿಗುಣಗೊಳಿಸಿತು. ಈ ಬಾರಿ ಡ್ಯಾನ್ ನೋಯ್ಡ್ ಅವರು 44ನೇ ನಿಮಿಷದಲ್ಲಿ ಗೋಲು ಗಳಿಸಿದ್ರು. 2 ಗೋಲುಗಳಿಂದ ಹಿಂದುಳಿದಿದ್ದ ಅಲ್ಜೀರಿಯಾ ಮೊದಲಾರ್ಧಕ್ಕಿಂತ ದ್ವಿತೀಯಾರ್ಧದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸಿತ್ತು. ಆದರೆ ಎದುರಾಳಿ ಗೋಲ್ ಕೀಪರ್ ಗ್ರೆಗರ್ ಅವರು ಅಲ್ಜೀರಿಯಾದ ಎಲ್ಲ ಅವಕಾಶಗಳನ್ನು ವಿಫಲಗೊಳಿಸುವಲ್ಲಿ ಯಶಸ್ವಿಯಾದರು. ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿತ್ತು. ಯಾವುದೇ ಅಡೆತಡೆಯಿಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ಎಂದೇ ಜಿ5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ.